ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಆಚರಿಸಲು ಪೊಲೀಸರಿಂದ ಶಾಂತಿಸಭೆ. ಗೋಕಾಕ್ ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ಗೋಕಾಕ ಗ್ರಾಮೀಣ ಮತ್ತು ಶಹರ ಪೊಲೀಸ್ ಠಾಣೆ ಅಧಿಕಾರಿಗಳು ಧಾರ್ಮಿಕ ಮುಖಂಡರುಗಳ ಜೊತೆ ಶಾಂತಿ ಸಭೆ ನಡೆಸಿದರು. ಇವತ್ತು ನಡೆದ ಶಾಂತಿ ಸಭೆಯಲ್ಲಿ ಗೋಕಾಕ ಶಹರ ಪಿಎಸ್‌ದ ಕಿರಣ ಮೋಹಿತೆ ಮಾತನಾಡಿ, ಯಾವುದೇ ಕಾರಣಕ್ಕೂ ಎತ್ತು, ಹಸು, ಎಮ್ಮೆ ಹಾಗೂ ಕೋಣ ಮತ್ತಿತರ ಪ್ರಾಣಿಗಳನ್ನು ವಧೆ ಮಾಡಬಾರದು. ಅಕಸ್ಮಾತ್ತಾಗಿ ಎಲ್ಲಿಯಾದರೂ ವಧೆ ಮಾಡಿರುವುದು ಕಂಡುಬಂದಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಹಬ್ಬದ ಅಥವಾ ಇನ್ನಿತರೆ ಸಂದರ್ಭಗಳಲ್ಲಿ ಯಾರೇ ಆಗಲಿ ಅನ್ಯ ಕೋಮಿನ ಧರ್ಮಗಳ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ಮಾಡುವುದು, ಹಿಂಸೆಗೆ ಪ್ರಚೋದನೆ ಮಾಡುವುದು, ಸಮಾಜದಲ್ಲಿ ಶಾಂತಿಗೆ ಭಂಗ ಉಂಟಾಗುವ ರೀತಿಯಲ್ಲಿ ವರ್ತಿಸಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಅದರ ಬೆನ್ನಲ್ಲೇ ಇವತ್ತು ಗೋಕಾಕ ನಗರದಲ್ಲಿ ವಧೆ ಮಾಡಲು ತಂದಿದ್ದ ಎತ್ತುಗಳನ್ನು ಪಿಎಸ್‌ದ ಕಿರಣ ಮೋಹಿತೆ ಮರಳಿ ರೈತರಿಗೆ ನೀಡಿ ಮಾನವೀಯತೆ ಮೆರೆದರು. ಇನ್ನು ಗ್ರಾಮೀಣ ಪಿಎಸ್‌ದ ಕೆ. ವಾಲಿಕಾರ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು, ಯಾವುದೇ ಅಹಿತಕರ ಘಟನೆಯಾಗದಂತೆ ಶಾಂತತೆಯಿಂದ ಹಬ್ಬ ಆಚರಿಸಬೇಕು. ಪ್ರಾರ್ಥನೆ ಸಮಯದಲ್ಲಿ ಹಾಗೂ ಮೆರವಣಿಗೆ ಸಮಯದಲ್ಲಿ ನಿಗದಿತ ದಾರಿಯಲ್ಲೇ ಮೆರವಣಿಗೆ ಸಾಗಬೇಕು. ಸಮಾಜದಲ್ಲಿ ಸೌಹಾರ್ದಯುತ ವಾತಾವರಣ ಮೂಡಿಸಬೇಕು. ಇಲ್ಲವಾದಲ್ಲಿ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದು ಎಂದರು. ನಮಸ್ಕಾರ. ಮೊದಲಿಗೆ ಈ ಗ್ರಾಮದ ಅಧಿದೇವರಾದಂಥ ಶ್ರೀ ಮಹಾಲಕ್ಷ್ಮೀ ದೇವಿಯ ಪಾದಕಮಲಗಳಲ್ಲಿ ನಮಿಸುತ್ತಾ ಈ ಒಂದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಬೆಳಗಾವಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಗೋಕಾಕ್ ವಿಭಾಗದ ಗೋಕಾಕ್ ಮತ್ತು ಗ್ರಾಮೀಣ ಪೊಲೀಸ್ ಠಾಣೆಯವರಿಗೆ ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಒಂದು ಸಾರ್ವಜನಿಕ ಶಾಂತತಾ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಸಾರ್ವಜನಿಕ ಶಾಂತತಾ ಸಭೆಗೆ ಕ್ರಮಕ್ಕೆ ನಮ್ಮ ಕರೆಗೆ ಹೋಗ್ಬಿಟ್ಟು ಮುಸ್ಲಿಂ ಹಾಗೂ ಹಿಂದೂ ಸಮಾಜ ಬಾಂಧವರು ಆಗಮಿಸಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಸಿಪಿಐ ಸಾಹೇಬರಾದಂಥ ಸುರೇಶ್ ಬಾಬು ಸಾಹೇಬರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ರೀತಿಯಾಗಿ ಈ ಕಾರ್ಯಕ್ರಮದ ಅತಿಥಿಗಳ ಸ್ಥಾನವನ್ನು ವಹಿಸಿದಂಥ ಶ್ರೀ ಕಿರಣ್ ಮೋಹಿತೆ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಸ್ಥಾನ ವಹಿಸಿದಂಥ ಕಾಜು ಅಲಿಕರ್ ಸಾಹೇಬರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಮುಸ್ಲಿಂ ಸಮುದಾಯದವರಾದ ನಮ್ಮ ಪ್ರಭಾಕರ್ ಚವ್ಹಾಣ್ ಇದು ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಖಾದ್ರಿ ಸರ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಯಮನಪ್ಪ ಸರ್ ಅವರಿಗೆ ಹಾಗೂ ಇನ್ನೋರ್ವ ಪ್ರೊಫೆಸರ್ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಅವರಿವರಲ್ಲದೆ ಹಾಜರಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಹಿಂದೂ ಮುಸ್ಲಿಂ ಬಾಂಧವರಿಗೂ ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮದ ಉದ್ದೇಶಿಸಿ ಇವತ್ತಿನ ಬಕ್ರೀದ್ ಹಬ್ಬದ ಶಾಂತಿ ಸಭೆಗೆ ಆಗಮಿಸಿದಂಥ ನಮ್ಮ ಗೋಕಾಕ್ ಶಹರ ಮತ್ತು ಗ್ರಾಮೀಣ ನಮ್ಮೆಲ್ಲ ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರಿಗೆ, ನಮ್ಮ ಇಲಾಖೆಯಿಂದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಪರವಾಗಿ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಇವತ್ತಿನ ಈ ಉದ್ದೇಶ ಏನಪ್ಪ ಅಂತಂದರೆ, ಬಕ್ರೀದ್ ಸುಮಾರು ನಾವು ನೋಡಿದಂಗೆ 2019ರಿಂದ ನೋಡ್ತಾ ಇದ್ದೀವಿ. ಯಾವುದೇ ಬಕ್ರೀದ್ ಹಬ್ಬದಲ್ಲಿ ನಮ್ಮ ಗೋಕಾಕ್ ಇರ್ಬೋದು, ಶಹರ ಮತ್ತು ಗ್ರಾಮೀಣ ಭಾಗದಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಈ ವರ್ಷ ಆಗೋದಾಗ ಎಲ್ಲರೂ ಮುಂಜಾಗ್ರತವಾಗಿ ಏನಾದರೆ ಅಂದರೆ ಯಾವುದೇ ಕೋಮುಗಲಭೆ ಸೃಷ್ಟಿ ಮಾಡಿದೆ, ಒಂದು ಧರ್ಮ ಜಾತಿಗಳ ನಡುವೆ, ಒಂದು ಧರ್ಮಗಳ ಆ ಥರ ಒಂದು ಸಾಮಾಜಿಕ ಇಂಟರ್ನೆಟ್ ಮುಖಾಂತರ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ವಾಟ್ಸಪ್ಪಲ್ಲಿ ಯಾವುದೇ ರೀತಿ ಪ್ರಚೋದನಕಾರಿಯಾಗಿ ಕೋಮು ವರ್ತನೆ, ಕೋಮು ಸೌಹಾರ್ದತೆ ಒಂದು ಧಕ್ಕೆ ಉಂಟು ಮಾಡದೆ ಒಂದು ಹಬ್ಬ ಒಂದು ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಇದು ಬಕ್ರೀದ್ ಅಂದರೆ ಒಂದು ತ್ಯಾಗದ ಹಬ್ಬ. ಸೊ ಇಲ್ಲಿ ಏನೆಂದರೆ ರಕ್ತ ಹರಿಸಬೇಕು, ಮೋಸ ಕೊಡಬೇಕು ಅಂತ ಏನಿರೋದಿಲ್ಲ. ಇದಂದರೆ ಒಂದು ದಾನ ಮತ್ತು ಧರ್ಮನಿಷ್ಠೆ. ದಾನ ಮತ್ತು ಧರ್ಮನಿಷ್ಠೆ ಕೊಡ್ಬೇಕಂತ ಹೇಳಿದ್ದಾರೆ, ಪುರಾತನ ನಿಜ ಹೇಳಿದ್ದಾರೆ. ಸೊ ನೀವು ಮೋಸ ಕೊಡಬೇಕು, ರಕ್ತ ಕೊಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಸೊ ಒಂದು ನಿಷ್ಠೆ ಮತ್ತು ಸಹಾಯ ಅಂದರೆ ಈ ಉದ್ದೇಶ ಏನಪ್ಪ ಅಂತಂದರೆ ಬಡವ್ರಿಗೆ ಸಹಾಯ ಆಗಲಿ. ಯಾವ ದೊಡ್ಡವರಲ್ಲ ಸಣ್ಣವರಲ್ಲ. ಈ ಬಕ್ರೀದ್ ಹಬ್ಬ ವಿಶೇಷ ಅಂತಂದರೆ ಸಹಾಯ ಮಾಡೋದು. ಇದರಲ್ಲಿ ಯಾರಾದರೂ ಒಂದು ಆರ್ಥಿಕವಾಗಿ ಹಿಂದುಳಿದವರನ್ನು ಅವರಿಗೆ ಅವ್ರ ಮನೆ ಸಮಸ್ಯೆಯನ್ನು ಸಾಲ್ವ್ ಮಾಡೋದಂತ ಧರ್ಮ ಇದು ಬಕ್ರೀದ್ ಹಬ್ಬ ಇದೆ. ಸೊ ಎಲ್ಲರಿಗೆ
ತಾವು ಬೆಳಿಗ್ಗೆ ನಮಾಜ್ ಮಾಡಿಕೊಂಡು ಅದೇನಿದೆ ಅಂತ ಪ್ರೊಸೀಜರ್ನ ಮಾಡ್ಕೊಳ್ಳಿ. ಯಾವುದೇ ರೀತಿಯಾಗಿ ಏನೋ ಇವು ತ್ಯಾಗ ಇದು ಮಾಡ್ಕೊಳ್ಳೋದು ಬೇಡ, ಅವ್ರಿಗೆ ಹೇಳೋದು ಬೇಡ. ಸೊ ಅದ ಎಲ್ಲರಿಗೂ ಧನ್ಯವಾದಗಳು. ಆಮೇಲೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನ ಮಾನ್ಯ CPI ಸಾಹೇಬರೇ, ಗ್ರಾಮೀಣ ಠಾಣೆ PSI ವಾಲಿಕರ್ ಅವರೇ, ಗೌರಿಶಂಕರ್ ಅವರೇ, ಹಾಗೂ ನಮ್ಮ ಯಮನಪ್ಪ ಕೃಷ್ಣಾರ್ ಅವರೇ, ಹಾಗೂ ಹಿಂದೂ ಮತ್ತು ಮುಸ್ಲಿಂ ಮುಖಂಡರು, ಈ ಸಭೆಗೆ ಹಾಜರಾದಂಥ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ, ಈ ಕಾರ್ಯಕ್ರಮ ಬಕ್ರೀದ್ ಹಬ್ಬದ ಶಾಂತಿ ಸಭೆ ಗೋಕಾಕ್ ಶಹರ ಮತ್ತು ಗೋಕಾಕ್ ಗ್ರಾಮೀಣ ಠಾಣೆಗೆ ಸಂಬಂಧಪಟ್ಟಂಗೆ ಶಾಂತಿ ಸಭೆ ಹಾಕ್ಕೊಂಡಿವಿ. ಶಾಂತಿ ಸಭೆ ಎದಕ್ಕೆ ಮಾಡ್ತೀವಿ ನಾನು ಲಾಸ್ಟ್ ಟೈಮ್ ಹೇಳಿ, ಶಾಂತಿ ಸಭೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾಡ್ತೀವಿ. ಆದ್ರೆ ಗೋಕಾಕ್ ಶಹರದಾಗ ಅಂತ ಶಾಂತಿ ಕದಡುವಂಥ ಘಟನೆಗಳು ಯಾವೂ ಇಲ್ಲ, ಹಿಂದೆ ಯಾವಾಗೂ ಆಗಿಲ್ಲ. ಹಿಂದೂ ಮುಸ್ಲಿಂ ಎಲ್ಲರೂ ಅಂತರ್ಗತದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ನೀವೆಲ್ಲರೂ ಶಾಂತಿಯಿಂದ ಹಬ್ಬ ಮಾಡ್ತಾರೆ ಅನ್ನೋ ಭರವಸೆ. ಆದರೂ ಕೂಡ ಕೆಲವೊಂದು ಕಿಡಿಗೇಡಿಗಳು ಎಲ್ಲೋ ಕೂತಿರ್ತಾರೆ, ಸೋಷಿಯಲ್ ಮೀಡಿಯಾದಾಗ ಯಾವುದೋ ಒಂದು ಪೋಸ್ಟ್ ಹಾಕ್ತಾರೆ. ಆ ಪೋಸ್ಟಿಂದ ಎರಡು ಧರ್ಮಗಳ ನಡುವ, ಎರಡು ಸಮುದಾಯಗಳ ನಡುವ ಯಾವುದೇ ರೀತಿ ಗಲಭೆ ಆಗಬಾರ್ದು, ಯಾವುದೇ ರೀತಿ ಜಗಳ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಯಾರು ಆ ರೀತಿ ಮಾಡ್ತಿರ್ತಾರೆ ಅವರಿಗೆ ನಿಮ್ಮೆಲ್ಲರ ಮೂಲಕ, ಇಲ್ಲೇನು ಹಿರಿಯರು ಬಂದಿದ್ದಾರೆ, ನಿಮ್ಮೆಲ್ಲರ ಮೂಲಕ ಅವರಿಗೆ ಸೂಚನೆ ಮುಗಿಸ್ಬೇಕು. ಸರ್ಕಾರದ ನಿಯಮಗಳು ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಆ ನಿಯಮಗಳನ್ನು ಪಾಲಿಸ್ಕೊಂಡು ನೀವೆಲ್ಲರೂ ಶಾಂತ ರೀತಿಯಿಂದ ಎಲ್ಲರೂ ಸೇರಿ ಹಬ್ಬ ಮಾಡ್ತೀರಿ ಅನ್ನುವಂಥ ಭರವಸೆಯೊಂದಿಗೆ, ಮತ್ತು ಅಲ್ಲದ ಈ ಕೆಲವೊಂದು ಕಿಡಿಗೇಡಿಗಳು ಇರ್ತಾರೆ, ಯಾರೇ ಆ ರೀತಿ ಮಾಡಿದರೆ ಕಾನೂನು ಯಾರು ಕೈ ತಗೋತಾರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ. ಅವ್ರ ಮೇಲೆ ಯಾವುದೇ ಮುಲಾಜಿದ್ದ ಪ್ರಕರಣ ದಾಖಲು ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ. ಮತ್ತು ರೆಗ್ಯುಲರ್ ಆಗಿ ಹೇಳ್ತಿರ್ತೀನಿ, ಈಗ ನಾವು ನಿಮ್ಮ ಅಂತಂಬ ಜಗಳ ಆಯ್ತು, ಇಬ್ಬರು ನಡಗಿನ ಜಗಳ ಆಯ್ತು, ಅದು ಬೇರೆ. ಮತ್ತು ಬಕ್ರೀದ್ ಹಬ್ಬ ಆಯ್ತು, ರಂಜಾನ್ ಆಯ್ತು, ಗಣಪತಿ ಆಯ್ತು, ಇಂಥ ಹಬ್ಬ ಸಾರ್ವಜನಿಕ ಏನು ಹಬ್ಬಗಳು ಮಾಡ್ತಾರೆ, ಎಲ್ಲರೂ ಕೂಡಿ ಮಾಡುವಂಥ ಹಬ್ಬಗಳಿದ್ದಾಗ ಯಾರೇ ಅಲ್ಲಿ ಏನಾದ್ರು ದುಂಬಡಿ ಮಾಡಿದ್ರಂದ್ರೆ ಅವ್ರ ಮೇಲೆ ಏನು ಮಾಡ್ತೀವಿ ನಾವು, ರೌಡಿ ಶೀಟ್ ಅಂತ ತಿಂತೀವಿ. ಒಂದು FIR ಆದ್ರೆ ಮುಂದೆ ರೌಡಿ ಶೀಟ್ ಆಗ್ತೀವಿ. ಅದು ರೆಗ್ಯುಲರ್ ಆಗಿ ಉಳಿದು ಬಿಡ್ತೀವಿ. ರೌಡಿ ಶೀಟ್ ಆದ ತಕ್ಷಣ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಅವ್ರ ಮೇಲೆ ನಾವು ನಿಗಾ ವಹಿಸೋದು ಅವಶ್ಯಕತೆ. ಯಾಕೆ ನಿಗಾ ವಹಿಸ್ತೀವಿ, ಅವ್ರು ಮಾಡುವಂಥ ಆ್ಯಕ್ಟಿವಿಟೀಸ ಸಮುದಾಯದ ಮೇಲೆ ಪರಿಣಾಮ ಬೀರುವಂಥ ಆ್ಯಕ್ಟಿವಿಟೀಸ್ ಇರ್ತಾವೆ. ಆ ರೀತಿ ಆಗಲಾರ್ದಂಗೆ ನಾವು ನಿಗಾ ವಹಿಸುವಂಥ ಅವಶ್ಯಕತೆ ಬರ್ತಿದೆ. ಅದಕ್ಕೆ ಯಾರೂ ಅವಕಾಶ ಕೊಡಬೇಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ನಮ್ಮ ಪೊಲೀಸರಿಗೆ ಸಹಕಾರ ನೀಡಿ. ಪೊಲೀಸರು ಯಾವುದು ಮಾಡಲಾರ್ದಂಥ ಸಲಹೆ ಸೂಚನೆ ನೀಡಂಗಿಲ್ಲ, ಎಲ್ಲ ಕಾನೂನುಬದ್ಧವಾದಂಥ ಸಲಹೆ ಸೂಚನೆ ನೀಡ್ತಿರ್ತಾರೆ. ಅವನ್ನ ನೀವು ಪಾಲಿಸ್ಕೊಂಡು ನಮ್ಮೊಂದಿಗೆ ಸಹಕಾರ ನೀಡಿ ಶಾಂತ ರೀತಿಯ ಹಬ್ಬ ಮಾಡ್ತೀರಿ ಅನ್ನುವ ಭರವಸೆಯೊಂದಿಗೆ, ಮತ್ತು ಯಾರು ಕಿಡಿಗೇಡಿತನ ಮಾಡ್ತಾರೆ ಅವ್ರನ್ನ ಕಠಿಣ ಕ್ರಮ ತಗೋದು ಅನ್ನುವಂಥ ಹೇಳಿಕೆಯೊಂದಿಗೆ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗುಜರಾತಲ್ಲಿ 8:30 ಗಂಟೆಗೆ ನಮಾಜ್ ಆಗ್ತದೆ. ಆಮೇಲೆ ನಮಾಜ್ ಹೋಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡಿ. ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆರ್ ಸುರೇಶ್ ಬಾಬು, ಸಿಬ್ಬಂದಿಗಳಾದ DG ಕೊಣ್ಣೂರ, ಗೋಕಾಕ ಜಾತ್ರಾ ಕಮಿಟಿಯ ಅಧ್ಯಕ್ಷರು, ಮುಸ್ಲಿಂ ಮುಖಂಡರುಗಳು ಸೇರಿದಂತೆ ಗ್ರಾಮೀಣ ಭಾಗದ ಮುಖಂಡರುಗಳು, ಇನ್ನುಳಿದವರು ಈ ಶಾಂತಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮನೋಹರ ಮ್ಯಾಗೇರಿ, ಭಾರತ ವೈಭವ ನ್ಯೂಸ್, ಗೋಕಾಕ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.